ಹಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಒಂದು ಬೆಸ್ಟ್ ಆಗಿರುವಂಥ ಆ್ಯಪ್ನ ತೊಗೊಂಡು ಬಂದಿದ್ದೀನಿ. ಹಾಗೆ ಈ ಒಂದು ಅಪ್ಲಿಕೇಶನ್ ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಅಪ್ಲಿಕೇಶನ್ ನೇಮ್ ನೋಡೋದಾದರೆ ರೂಪಿಕ್ ಲೆಂಡ್ ಅನ್ನೋ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ ನಮಗೆ ಫೈನಾನ್ಸ್ಗೆ ಆಗಿರ್ಬೋದು, ಪರ್ಸನಲ್ ಲೋನ್ಸ್ಗೆ ಆಗಿರ್ಬೋದು, ಅಥವಾ ನಮ್ಮ ಒಂದು ಫೈನಾನ್ಷಿಯಲ್ ನೀಡ್ಸ್ ಏನಾದರೂ ಇತ್ತು ಅಂದರೂ ಕೂಡ ನಾವಿಲ್ಲಿ ಫುಲ್ಫಿಲ್ನ ಮಾಡ್ಕೋಬಹುದಾಗಿದೆ. ಇದು ಹಿಂದೆ ಉತ್ತಮ್ ರಾಜ್ ಅನ್ನೋರ ಕಡೆಯವ್ರದ್ದಾಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 3.7 ರಿವ್ಯೂಸ್ ಇರುತ್ತೆ. 3+ ರೇಟೆಡ್ ಇದಾಗಿ 10K+ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ನಿಮಗೂ ಕೂಡ ಲೋನ್ನ ಅವಶ್ಯಕತೆ ಇತ್ತು, ಹಾಗೆ ನೀವು ಕೂಡ ಲೋನ್ನ ಹುಡುಕ್ತಾ ಇದ್ದೀರಾ ಅಂತಂದರೆ ನಿಮಗೆ ಇಲ್ಲಿ ಅಪ್ ಟು 80,000ವರೆಗೂ ಇನ್ಸ್ಟೆಂಟಾಗಿ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜಸ್ಟ್ ನಮ್ಮ ಒಂದು ಫ್ಯೂ ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು, ನಮಗೆ ಇವರು ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಮಂತ್ಲಿ ಸ್ಯಾಲರಿ ಕೂಡ ನಿಮಗೆ ಸ್ಟೇಬಲ್ ಆಗಿ ಬರ್ತಾ ಇತ್ತು, ಹಾಗೆ ನಿಮ್ಮ ಹತ್ರ ಕೂಡ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇತ್ತು ಅಂದರೆ ನೀವು ಇಲ್ಲಿ ಈಸಿಯಾಗಿ ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಜಸ್ಟ್ 2 ಡಾಕ್ಯುಮೆಂಟ್ಸಿಂದ ನಿಮಗೆ ಇವರು ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ ಫುಲ್ ಡೀಟೇಲ್ ಹಾಗೆ ಫುಲ್ ಪ್ರೋಸೆಸ್ನ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ನಮಗೆ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಲೋನ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ, ಯಾವ ರೀತಿಯಾಗಿ ನಮಗೆ ಇವರು ಫೀಚರ್ಸ್ನ ಪ್ರೊವೈಡ್ ಮಾಡ್ತಾರೆ ಅನ್ನೋ ಒಂದು ಫುಲ್ ಡೀಟೇಲ್ ಹಾಗೆ ಫುಲ್ ಪ್ರೋಸೆಸ್ನ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾಯ್ಸ್, ನೀವೇನಾದರೂ ಹೊಸದಾಗಿ ನಮ್ಮ ಒಂದು ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಮರಿದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ನಿಮ್ಗೆ ಇಲ್ಲಿ ಅಪ್ ಟು 80,000ವರೆಗೂ ವಿತಿನ್ 5 ಮಿನಿಟ್ಸಲ್ಲಿ ಲೋನ್ ಒಂದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಿಮ್ಮ ಒಂದು ಸೆಲ್ಫಿ ಜೊತೆಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಇದ್ದರೆ ಸಾಕು, ಲೋನ್ ಒಂದು ಸಿಗ್ತಾ ಇದೆ. ಹಾಗೆ ಇಲ್ಲಿ ಯಾವುದೇ ರೀತಿ ಟ್ರಿಕ್ಸ್ ಕೂಡ ನಾವು ಯೂಸ್ ಮಾಡ್ಕೊಳ್ದೇನೆ ಟ್ರಾನ್ಸ್ಪರೆಂಟ್ ಫೀಸಿಂದ ನಮಗೆ ಲೋನ್ ಒಂದು ಸಿಗ್ತಾ ಇದೆ. ಗಾಯ್ಸ್, ನೀವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಹಾಗಾದರೆ ನೀವು ಇಲ್ಲಿ ಈಸಿಯಾಗಿ ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಡಾಟಾ ಅನ್ನೋದು ತುಂಬಾ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಪ್ರೊಟೆಕ್ಟ್ನ ಮಾಡಿರ್ತಾರೆ. 24/7 ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಇವರ ಒಂದು ಇಮೇಲ್ ID ಕೂಡ ನಮಗೆ ಪ್ರೊವೈಡ್ ಮಾಡಿದೆ. ಆ ಒಂದು ID ಮೂಲಕ ನಾವು ನಮಗೇನಾದರೂ ಇಶ್ಯೂಸ್ ಇತ್ತು ಅಂದರೆ ನಾವು ಇಲ್ಲಿ ಕ್ಲಿಯರ್ ಕೂಡ ಮಾಡ್ಕೋಬಹುದಾಗಿದೆ. ರೂಪಿಕ್ ಲೆಂಡ್ ಅನ್ನೋದು ಟ್ರಸ್ಟೆಡ್ ಹಾಗೆ ಟ್ರಾನ್ಸ್ಪರೆಂಟ್ ಕಾಂಪ್ಲಿಕೇಟ್ ಲೋನ್ನ ಪ್ರೊವೈಡ್ ಮಾಡ್ತಾ ಇದೆ. ಹಾಗೆ ಇದು ಏನಿದೆ ಸೆಕ್ಯೂರ್ ಆಗಿ ಮೊಬೈಲ್ ಲೆಂಡಿಂಗ್ ಅಪ್ಲಿಕೇಶನ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ತುಂಬಾ ಫಾಸ್ಟ್ ಆಗಿ ಕನ್ವಿನಿಯೆಂಟ್ ಆಗಿ ಆಕ್ಸೆಸ್ನ ಮಾಡ್ತಾ ಇದ್ದಾರೆ. ಶಾರ್ಟ್ ಟರ್ಮ್ ಪರ್ಸನಲ್ ಲೋನ್ಸ್ ಕೂಡ ನಮಗೆ ಇಂಟೆಲಿಜೆಂಟ್ ಡಿಜಿಟಲೈಸೇಷನ್ ಮೂಲಕ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಎಲ್ಲ ಲೋನ್ಸ್ ಅನ್ನೋದು ಇಮಿಡಿಯೇಟ್ ಆಗಿ ನಮಗೆ ಇಶ್ಯೂನ ಮಾಡ್ತಾ ಇದ್ದಾರೆ. ಹಾಗೆ ಇದು ಏನಿದೆ RBI ರಿಜಿಸ್ಟರ್ಡ್ NBFC ಪಾರ್ಟ್ನರ್ ಕೂಡ ಆಗಿರುತ್ತೆ. ಟೆಕ್ನಿಕಲ್ ಸಪೋರ್ಟ್ ಅನ್ನೋದು ಗ್ರಾಮೀಣ್ ಶಿಕ್ಷಾ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ಲೋನ್ ಫೀಚರ್ಸ್ನ ನೋಡೋದಾದರೆ ಲೋನ್ ಅಮೌಂಟ್ ಬಂದುಬಿಟ್ಟು 5,000ಇಂದ ಹಿಡಿದು 80,000ವರೆಗೂ ನಮಗೆ ಇನ್ಸ್ಟೆಂಟಾಗಿ ಕೊಡ್ತಾ ಇದ್ದಾರೆ. ಟೆನ್ಯೂರ್ ಅನ್ನೋದು 90 ಡೇಸಿಂದ ಹಿಡಿದು 360 ಡೇಸ್ವರೆಗೂ ಇರುತ್ತೆ, ಅಂದರೆ 3 to 12 ಮಂತ್ಸ್ವರೆಗೂ ಇರುತ್ತೆ. ಡೈಲಿ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 0.03%ಇಂದ ಹಿಡಿದು 0.05%ವರೆಗೂ ಇರುತ್ತೆ. ಅಪ್ರಾಕ್ಸಿಮೇಟ್ ಆಗಿ ನೋಡೋದಾದರೆ APR ಅನ್ನೋದು 10.95%ಇಂದ ಹಿಡಿದು 18.25%ವರೆಗೂ ಸಿಗ್ತಾ ಇದೆ. ಫಾಸ್ಟ್ ಅಪ್ರೂವಲ್ನ ಮಾಡ್ತಾರೆ. 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ. ಇನ್ಸ್ಟೆಂಟಾಗಿ ಕ್ರೆಡಿಟ್ನ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಲೋನ್ ಅಮೌಂಟ್ ಡಿಸ್ಪ್ಲೇಸ್ಮೆಂಟ್ ಆದ ತಕ್ಷಣ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಅವರು ಡಿಸ್ಪ್ಲೇಸ್ಮೆಂಟ್ನ ಮಾಡ್ತಾ ಇದ್ದಾರೆ. ತುಂಬಾ ಸೇಫ್ ಆ್ಯಂಡ್ ಸೆಕ್ಯೂರಿಂದ ನಮ್ಮ ಒಂದು ಡಾಟಾನ ಪ್ರೊಟೆಕ್ಟ್ ಕೂಡ ಮಾಡಿರ್ತಾರೆ. ಈ ರೀತಿಯಾಗಿ ನಾವಿಲ್ಲಿ ಫೀಚರ್ಸ್ನ ನೋಡ್ಬೋದು. ಹಾಗೆ ಇಲ್ಲಿ ಒಂದು ಜಸ್ಟ್ ಸ್ಮಾಲ್ ಎಕ್ಸಾಂಪಲ್ ಮೂಲಕ ನಮಗೆ ಕ್ಲಾರಿಟಿ ಕೂಡ ತೊಗೋಬಹುದಾಗಿದೆ. ಸಪೋಸ್ ನಮ್ಮ ಒಂದು ಪ್ರಿನ್ಸಿಪಲ್ ಲೋನ್ ಅಮೌಂಟ್ 8,000 ರೂಪೀಸ್ ಇತ್ತು ಅಂದರೆ ಟೆನ್ಯೂರ್ ಬಂದುಬಿಟ್ಟು 150 ಡೇಸ್ ಅಂದರೆ 5 ಮಂತ್ಸ್ವರೆಗೂ ಇರುತ್ತೆ. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ನಮಗೆ ಲೋನ್ ಅಮೌಂಟ್ 8,000ಗೆ ಇಂಟು 0.03%ನ ಇಂಟ್ರೆಸ್ಟ್ನ ಆ್ಯಡ್ ಮಾಡಿದರೆ 150 ಡೇಸ್ಗೆ 360 ರೂಪೀಸ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಒಂದು 8,000 ಪ್ರಿನ್ಸಿಪಲ್ ಲೋನ್ ಅಮೌಂಟ್ಗೆ ಟೋಟಲ್ ರೀಪೇಮೆಂಟ್ ಬಂದುಬಿಟ್ಟು 8,000 + 360 ಬಂದುಬಿಟ್ಟು 8,360 ರೂಪೀಸ್ ಆಗುತ್ತೆ. ಈ ರೀತಿಯಾಗಿ ಇಲ್ಲಿ ಜಸ್ಟ್ ಸ್ಮಾಲ್ ಎಕ್ಸಾಂಪಲ್ ಮೂಲಕ ನಮಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕಂದ್ರೆ ನಮಗೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಅಂತ ನೋಡೋದಾದ್ರೆ ನಾವು ಮೊದಲದಾಗಿ ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ನಮ್ಮ ಒಂದು ಏಜ್ ಬಂದುಬಿಟ್ಟು 18 ಇಯರ್ಸ್ ಮೇಲೆ ಇರಬೇಕಾಗುತ್ತೆ. ವ್ಯಾಲಿಡ್ ಆಧಾರ್ ಹಾಗೆ ವ್ಯಾಲಿಡ್ ಪ್ಯಾನ್ ಕಾರ್ಡ್ ಅನ್ನೋದು ಬೇಕಾಗುತ್ತೆ. ಆಕ್ಟಿವ್ ಆಗಿರುವಂಥ ಒಂದು ಇಂಡಿಯನ್ ಬ್ಯಾಂಕ್ ಅಕೌಂಟ್ ಕೂಡ ನಮಗೆ ಬೇಕಾಗುತ್ತೆ. ಸ್ಟೇಬಲ್ ಆಗಿ ಮಂತ್ಲಿ ಇನ್ಕಮ್ ಅನ್ನೋದು ಬರ್ತಾ ಇರಬೇಕು. ಗಾಯ್ಸ್, ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ನಿಮ್ಮ ಒಂದು ಸ್ಯಾಲರಿ ಅನ್ನೋದು ಸ್ಟೇಬಲ್ ಆಗಿ ಮಂತ್ಲಿ ಬರ್ತಾ ಇರಬೇಕು ಬ್ಯಾಂಕ್ ಅಕೌಂಟ್ಗೆ. ಅಥವಾ ನೀವೇನಾದರೂ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರು ಕೂಡ ನಿಮ್ಮ ಒಂದು ಮಂತ್ಲಿ ಇನ್ಕಮ್ ಅನ್ನೋದು ಬರ್ತಾ ಇರಬೇಕಾಗುತ್ತೆ. ಹಾಗೆ ಇಲ್ಲಿ ಬೇಸಿಕ್ ಕ್ರೆಡಿಟ್ ಚೆಕ್ನ ಮಾಡಿಕೊಂಡು ನಮಗೆ ಲೋನ್ ಆಫರ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ಎಲಿಜಿಬಿಲಿಟಿ ಅನ್ನೋದು ಇರಬೇಕಾಗತ್ತೆ. ಹಾಗೆ ಯಾವ ರೀತಿಯಾಗಿ ನಾವಿಲ್ಲಿ ಲೋನ್ನ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ನಮಗೆ ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೋಬೇಕು ಅಂತಂದರೆ ಜಸ್ಟ್ 4 ಈಸಿ ಸ್ಟೆಪ್ಸಿಂದ ನಮಗೆ ಲೋನ್ ಒಂದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮೊದಲಾಗಿ ನಾವು ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋಬೇಕು. ಆನಂತರ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ಮೇಲೆ ಸ್ಮಾರ್ಟ್ ರಿವ್ಯೂನ ಮಾಡಿಕೊಂಡು ಇನ್ಸ್ಟೆಂಟಾಗಿ ಲೋನ್ನ ಡಿಸ್ಬರ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಅನ್ನೋದು ಇರುತ್ತೆ. ಜಸ್ಟ್ 4 ಸ್ಟೆಪ್ಸಿಂದ ನಾವು ಲೋನ್ನ ಕಂಪ್ಲೀಟ್ ಮಾಡ್ಕೋಬಹುದಾಗಿದೆ.
ಹಾಗೆ ನಾವು ಈ ಒಂದು ಅಪ್ಲಿಕೇಶನ್ ಲೋನ್ ಅಪ್ಲೈ ಮಾಡ್ಕೋಬೇಕಂದ್ರೆ ಸಪೋಸ್ ನಮ್ಗೆ ಏನಾದರೂ ಇಶ್ಯೂಸ್ ಇತ್ತು ಅಂತಂದ್ರೆ ಯಾವ ರೀತಿಯಾಗಿ ನಾವು ಇಲ್ಲಿ ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಒಂದು ಡೌಟ್ ನಿಮಗೆ ಇತ್ತು ಅಂದರೆ ಇಲ್ಲಿ ಕಸ್ಟಮರ್ ಸಪೋರ್ಟ್ಗೋಸ್ಕರ ನಮಗೆ ಇಮೇಲ್ ಐ ಡಿ ಹಾಗೆ ಇವರ ಒಂದು ವೆಬ್ಸೈಟ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ವೆಬ್ಸೈಟ್ ಅಥವಾ ಇಮೇಲ್ ಐ ಡಿಯಿಂದ ನಾವು ನಮ್ಮ ಒಂದು ಇಶ್ಯೂಸ್ ಏನಾದರೂ ಇತ್ತು ಅಂದರೂ ಕೂಡ ನಾವಿಲ್ಲಿ ಕ್ಲಿಯರ್ನ ಮಾಡ್ಕೋಬಹುದು. 24/7 ಇವರು ಸಪೋರ್ಟ್ ಮಾಡ್ತಾ ಇರ್ತಾರೆ ಕಸ್ಟಮರ್ಸ್ಗೋಸ್ಕರ. ನಿಮಗೂ ಕೂಡ ಲೋನ್ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ನೀವು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪರ್ಮಿಷನ್ಸ್ನ ಕೇಳುತ್ತೆ. ಸೊ ಪರ್ಮಿಷನ್ಸ್ನೆಲ್ಲ ನೀವು ಓದ್ಕೊಂಡು ಹಾಗೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೋಬೇಕು. 10 ಡಿಜಿಟ್ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಆ ಒಂದು ನಂಬರ್ನ ಎಂಟರ್ ಮಾಡ್ಕೊಂಡ ನಂತರ OTPನ ಕಳಿಸ್ತಾರೆ. ಸೊ ಆ ಒಂದು OTP ಮೂಲಕ ನೀವು ಇಲ್ಲಿ ರಿಜಿಸ್ಟರ್ ಆಗಿ. ನೆಕ್ಸ್ಟ್ ಇಲ್ಲಿ ರುಪಿ ಕ್ಲೇನ್ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ನಾವು ರಿಜಿಸ್ಟರ್ ಆದ ನಂತರ ನಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮ್ಯಾಕ್ಸಿಮಮ್ ಲೋನ್ ಅವೈಲೇಬಿಲಿಟಿ ನನಗೋಸ್ಕರ ಬಂದಿರೋದು 50,000 ಮಾತ್ರ ಇದೆ. ಇಲ್ಲಿ ನಮಗೆ ಅಪ್ ಟು 80,000ವರೆಗೂ ಕೊಡ್ತಾ ಇದ್ದಾರೆ. ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಗೆ ನಿಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ನಿಮಗೆ ಮ್ಯಾಕ್ಸಿಮಮ್ ಲೋನ್ ಅವೈಲೇಬಿಲಿಟಿನ ನಿಮಗೆ ತೋರಿಸ್ತಾರೆ. ಸೊ ಇಲ್ಲಿ ನನಗೆ 50,000ವರೆಗೂ ಲೋನ್ ಅಮೌಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ನಮ್ಮ ಒಂದು ಡೀಟೇಲ್ಸ್ನ ಫಿಲಪ್ ಮಾಡಿಕೊಂಡು ಹಾಗೆ ಇಲ್ಲಿ ಕ್ವಿಕ್ ಆಗಿ ಲಿಮಿಟ್ನ ಪ್ರೊವೈಡ್ ಮಾಡ್ತಾರೆ. ಆಮೇಲೆ ನಾವು ನಮ್ಮ ಒಂದು ಲೋನ್ ಅಮೌಂಟ್ನ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ ನಂತರ ನಮ್ಮ ಒಂದು ಫಂಡ್ ಅನ್ನೋದು ನಾವಿಲ್ಲಿ ಯೂಸ್ ಕೂಡ ಮಾಡ್ಕೋಬಹುದಾಗಿದೆ. ಇದು ಒಂದು ತುಂಬಾನೇ ಫಾಸ್ಟ್ ಪ್ರೋಸೆಸ್ ಇಂದ ಕ್ವಿಕ್ ಕ್ಯಾಶ್ ಲೋನ್ ಪ್ರೊವೈಡ್ ಮಾಡ್ತಾ ಇದೆ. ಫ್ಲೆಕ್ಸಿಬಲ್ ಲೆಂಡಿಂಗ್ ಹಾಗೆ ರೀಪೇಯಿಂಗ್ ಆಪ್ಷನ್ಸ್ ಕೂಡ ಸಿಗ್ತಾ ಇದೆ. ತುಂಬಾನೇ ಸೇಫ್ ಆಗಿ ಫಂಡ್ನ ಟ್ರಾನ್ಸ್ಫರ್ ಮಾಡ್ತಿದೆ. ಪೀಸ್ ಆಫ್ ಮೈಂಡ್ ಇಂದ ನಾವಿಲ್ಲಿ ಲೋನ್ ತಗೊಂಡು ಎಂಜಾಯ್ ಕೂಡ ಮಾಡ್ಕೋಬಹುದಾಗಿದೆ. ಆ ನಂತರ ಇಲ್ಲಿ ಜಸ್ಟ್ 4 ಸ್ಟೆಪ್ಸ್ ಇಂದ ಲೋನ್ ಒಂದು ಸಿಗ್ತಾ ಇದೆ. ಇಲ್ಲಿ ಮೊದಲೇ ಸ್ಟೆಪ್ ಬಂದ್ಬಿಟ್ಟು ನಮ್ಮ ಒಂದು ಡೀಟೇಲ್ಸ್ನ ನಾವಿಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ಮೊದಲೇದಾಗಿ ಇಮೇಲ್ ಅಡ್ರೆಸ್ನ ಕೇಳ್ತಾ ಇದೆ. ನಿಮ್ಮ ಒಂದು ಪರ್ಸನಲ್ ಇಮೇಲ್ ಐ ಡಿನ ಎಂಟರ್ ಮಾಡಿಕೊಂಡು ವಾಟ್ಸಪ್ ಅಕೌಂಟ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಒಂದು ಆಲ್ಟರ್ನೇಟಿವ್ ಫೋನ್ ನಂಬರ್ ಕೂಡ ಇಲ್ಲಿ ಎಂಟರ್ ಮಾಡ್ಕೋಬೇಕು. ಇದು ಆಪ್ಷನಲ್ ಕೊಟ್ಟಿದ್ದಾರೆ. ಎಜುಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಎಜುಕೇಷನ್ ಬ್ಯಾಚುಲರ್ಸ್, ಮಾಸ್ಟರ್ಸ್, ಡಾಕ್ಟರೇಟ್, ಡಿಪ್ಲೊಮಾ ಅಥವಾ ಸೀನಿಯರ್ ಸ್ಕೂಲ್ ಸರ್ಟಿಫಿಕೇಶನ್ 12th ಇದೆನಾ ಅಥವಾ 10th ಇದೆನಾ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮ್ಯಾಚುವಲ್ ಸ್ಟೇಟಸ್ನ ಕೇಳುತ್ತೆ. ನಿಮ್ಮ ಒಂದು ಮ್ಯಾಚುವಲ್ ಸ್ಟೇಟಸ್ ನೀವೇನಾದರೂ ಸಿಂಗಲ್ ಇದ್ದೀರಾ ಅಥವಾ ಮ್ಯಾರಿಡ್ ಇದ್ದೀರಾ ಯಾವುದಿದ್ದೀರಾ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮಂತ್ಲಿ ಇನ್ಕಮ್ ಎಷ್ಟು ಬರ್ತಾ ಇದೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕು. 15,000ಇಂದ ಹಿಡಿದು 55,000ವರೆಗೂ ನಿಮ್ಮ ಒಂದು ಸ್ಯಾಲ್ರಿ ಎಷ್ಟು ಬರ್ತಾ ಇದೆ ಇದರಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವೇನಾದರೂ ಮೇಲ್ ಇದ್ದೀರಾ ಫಿಮೇಲ್ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಎಲ್ಲ ಡೀಟೇಲ್ಸ್ ಕೊಟ್ಟ ನಂತರ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಸ್ಟೆಪ್ ಅನ್ನೋದು ಬರುತ್ತೆ. ಇಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ 1 ಹಾಗೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ 2, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ 3, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ 4 ಈ ರೀತಿಯಾಗಿ ಇಲ್ಲಿ 4 ಕಾಂಟ್ಯಾಕ್ಟ್ಸ್ನ ನಾವಿಲ್ಲಿ ಆ್ಯಡ್ ಮಾಡಿಕೊಂಡು ಅವರ ಒಂದು ರಿಲೇಷನ್ಶಿಪ್ ನಮ್ಮ ಜೊತೆಗೆ ಯಾವ ರೀತಿಯಾಗಿದ್ದಾರೆ, ಅವರೇನಾದರೂ ಫಾದರ್ ಇದ್ದಾರಾ, ಮದರ್ ಇದ್ದಾರಾ, ಸ್ಪಾನ್ಸ್ ಇದ್ದಾರಾ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಅವರ ಒಂದು ನೇಮ್, ಅವರ ಒಂದು ಫೋನ್ ನಂಬರ್ನ ಎಂಟರ್ ಮಾಡ್ಕೋಬೇಕು. ಈ ರೀತಿಯಾಗಿ ಇಲ್ಲಿ 4 ಕಾಂಟ್ಯಾಕ್ಟ್ನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟ ನಂತರ ಇಲ್ಲಿ 3rd ಸ್ಟೆಪ್ ಅನ್ನೋದು ಬರುತ್ತೆ. ಇಲ್ಲಿ 3rd ಸ್ಟೆಪ್ಪಲ್ಲಿ ನಮ್ಮ ಒಂದು ಪ್ಯಾನ್ ಕಾರ್ಡ್ ಡೀಟೇಲ್ನ ನಾವಿಲ್ಲಿ ಕೊಡಬೇಕಾಗತ್ತೆ. ಸೊ ಪ್ಯಾನ್ ಕಾರ್ಡ್ನ ನೀಟಾಗಿ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಸೆಲ್ಫಿ ಕೂಡ ಕೇಳುತ್ತೆ. ನಿಮ್ಮ ಸ್ಟ್ಯಾಂಡರ್ಡ್ ರೂಪದಲ್ಲಿ ಇರಬೇಕಾಗತ್ತೆ. ಆ ರೀತಿಯಾಗಿ ಫೋಟೋನ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋಬೇಕು. ಈ ರೀತಿಯಾಗಿ ಇಲ್ಲಿ ಪ್ಯಾನ್ ಕಾರ್ಡ್ ಸೆಲ್ಫಿನ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ. ಇದು ಲಾಸ್ಟ್ ಸ್ಟೆಪ್ ಆಗಿರುತ್ತೆ. ನೀವೇ ಇಲ್ಲಿ ನೋಡ್ತಾ ಇರ್ಬೋದು. ಇದು ಒಂದು ಲಾಸ್ಟ್ ಸ್ಟೆಪ್ಗೋಸ್ಕರ ನನ್ನ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೇಳ್ತಾ ಇದೆ. ನನ್ನ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನೋದು ಏನಿರುತ್ತೆ IFSC ಕೋಡ್ ಆಗಿರ್ಬೋದು, ಅಕೌಂಟ್ ನಂಬರ್ ಆಗಿರ್ಬೋದು, ಇಲ್ಲಿ ನಾವು ಎಂಟರ್ ಮಾಡಿಕೊಂಡು ಹಾಗೆ ಈ ಒಂದು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟ ನಂತರ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿಗೆ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗಿ ವಿತಿನ್ ಫ್ಯೂ ಮಿನಿಟ್ಸಲ್ಲಿ ನಮ್ಮ ಒಂದು ಲೋನ್ ಅಮೌಂಟ್ ಅನ್ನೋದು ಏನಿರುತ್ತೆ ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಟ್ರಾನ್ಸ್ಫರ್ನ ಮಾಡ್ತಾರೆ. ಈ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಅನ್ನೋದು ಇರುತ್ತೆ. ಸೊ ನೋಡಿದ್ರಲ್ವ ಗಾಯ್ಸ್, ಯಾವ ರೀತಿಯಾಗಿ ನಾವು ಜಸ್ಟ್ ಪ್ಯಾನ್ ಕಾರ್ಡ್ ಹಾಗೆ ನಮ್ಮ ಒಂದು ಸೆಲ್ಫಿ ಮೂಲಕ ನಾವು ಈಸಿಯಾಗಿ ಲೋನ್ನ ತಗೋಬಹುದಾಗಿದೆ ಅಂತ ನಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಕೊಟ್ಟ ನಂತರ ನಮಗೆ ಈಸಿಯಾಗಿ ಲೋನ್ ಅದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಅನ್ನೋದು ಇರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಲೋನ್ ಅವಶ್ಯಕತೆ ಇತ್ತು ಅಂದರೆ ಈ ಒಂದು ಅಪ್ಲಿಕೇಶನಿಂದ ನೀವು ಈಸಿಯಾಗಿ ಲೋನ್ ತೊಗೊಂಡು ಟೈಮ್ ಟು ಟೈಮ್ ರೀಪೇಮೆಂಟ್ ಮಾಡಿಕೊಂಡ್ರೆ ಯಾವುದೇ ರೀತಿ ಡ್ಯೂ ಚಾರ್ಜಸ್ ಕೂಡ ಬೀಳೋದಿಲ್ಲ. ಈಸಿಯಾಗಿ ನೀವು ಲೋನ್ನ ತಗೋಬಹುದಾಗಿದೆ. ನಾನು ಮತ್ತೆ ಇದೇ ರೀತಿ ಹಲವಾರು ಅಪ್ಲಿಕೇಶನ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್.